ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಚೆನ್ನಾಗಿದ್ದೀನಿ. ಹುಬ್ಳಿ ಬಿಟ್ಟು ಒಂದು 10 ನಿಮಿಷ ಆಯ್ತಂತೆ, 1/4 ಗಂಟೆ. ಈ ಒಂದು 6:30 7 ಗಂಟೆ ಆಗುತ್ತೆ ರೀಚ್ ಆಗೋದು. ಸೊ ಇವತ್ತು ನಾವು ಬೆಂಗಳೂರಿಗೆ ಹೊರಡ್ತಿದ್ದೀವಿ. ರಂಜಿತ್ ಆಂದಿವೆ ಬರ್ತಿದ್ದಾರೆ. ಒಂದು 6:30 7 ಅಷ್ಟೊತ್ತಿಗೆ ಇಲ್ಲಿಗೆ ಬರ್ತಾರೆ. ಮತ್ತು ಇಲ್ಲಿಂದ ನಾವು ಬೆಂಗಳೂರಿಗೆ ಹೊರಟ್ಬಿಡ್ತೀವಿ. ನಾಳೆ ಹೋಗ್ಬೋದಿತ್ತು, ನಾಳೆ ಸಂಡೇ, ಇವತ್ತು ಸ್ಯಾಟರ್ಡೆ. ಬಟ್ ಅವ್ರ ಆಫೀಸ್ ಕೊಲಿಗೆಲ್ಲ ಇರ್ತಾರಲ್ವ, ಸುಮ್ಮನೆ ಅವರೆಲ್ಲ ಅವ್ರಿಗೆ ರಿಸ್ಕ್ ಆಗುತ್ತೆ. ಮತ್ತು ಅವ್ರು ಬೇರೆ ಕಡೆ ಹೋಗಬೇಕು, ಅದಕ್ಕೆ ಮತ್ತು ಮಂಡೆಯಿಂದ ಡ್ಯೂಟಿಗೆ ಜಾಯ್ನ್ ಆಗಬೇಕಲ್ವ ಅವರಿಗೆ. ಹಾಗಾಗಿ ಇವತ್ತು ಹೊರಡ್ತಿದ್ದೀವಿ. ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ವಿ, ಏನೇನು ಬೇಕು, ಊರಿಗೆ ಏನೇನು ತೊಗೊಂಡೋಗ್ಬೇಕು, ಅಲ್ಲ ಬೆಂಗಳೂರಿಗೆ ಏನೇನು ತೊಗೊಂಡೋಗ್ಬೇಕು ಅಂತ ಅಂದ್ಬಿಟ್ಟು. ಯಾಕಂದರೆ ಕಾರ್ ಇದೆಯಲ್ಲ, ಎಲ್ಲ ಲಗೇಜ್ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಬೈಕಲ್ಲಾಗಿದ್ದರೆ ಏನೂ ತೊಗೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ. ಅಮ್ಮ ಒಂದೊಂದೇ ಪ್ಯಾಕ್ ಮಾಡ್ತಾರೆ ನೋಡಿ. ಫ್ರೂಟ್ಸ್ ಹೆಂಗೆ ಆಡಿದ್ದಾರೆ, ತಿಂದಿಲ್ಲ, ಸುಮ್ಮನೆ ತಂದಿರೋದಷ್ಟೇ. ಇದು ಅಷ್ಟೇ ಬಿಸ್ಕೆಟು, ಅದೆಲ್ಲ ಸ್ವೀಟ್ಸು. ಅಮ್ಮ ಚಕ್ಲಿ ಮಾಡ್ತಾರೆ. ಅಷ್ಟೇನಾ ಮಾಡೋದು? ಸಾಕು ಹೇಳಲ್ವಾ? ನಮಗೆ ಮಾತ್ರನೇನಾ? ಇವ್ರು ಯಾರು ತಿನ್ನಲ್ಲ. ಒಂದು ಸ್ವಲ್ಪ ಇರಿಸ್ಕಾದ್ರು ನಿಮಗೆ, ನಮ್ಗೆ ಇಷ್ಟೊಂದು ಬೇಡ. ತಗೊಂಡು ಹೋಗಲ್ಲ, ಏನಿಲ್ಲ, ಒತ್ತದಷ್ಟೇನಾ? ಅಮ್ಮ ಎಳ್ಳೇನು ಹಾಕ್ಬೇಡ ಕಣವ. ಎಳ್ಳು ಹಾಕೋದು ಚಕ್ಲಿಗೆ ನಾವೆಂದು ಹಾಕಿಲ್ಲ. ಇವಾಗ ಚೆನ್ನಾಗಿ ಕಾಣ್ತಿದ್ಯಾ ನೀರು ಈ ಕಡೆ ಇರೋಕ್ಕೆ. ಎಲ್ಲ ಅವಲೇ ಪ್ಯಾಕ್ ಮಾಡಿದ್ದಾರೆ. ಎಷ್ಟನ್ನು ಅದು ತುಪ್ಪದ ಮಾಡ್ತಿದ್ದಾಗ ತುಪ್ಪ ಕೊಟ್ಟಿದ್ದಾರೆ. ಚಟ್ನಿ ಪುಡಿ, ಖಾರದ ಪುಡಿ ಇಷ್ಟು ಹಾಕ್ಬೇಕಾಗಿತ್ತು. ಇನ್ನೂ ಹಾಕೋನಲ್ಲಿ ಟೈಮ್ ಐತೆ, ಆರಾಮಾಗಿ ಮಾಡು. ನಾನು ಆ ಬಟ್ಟೆ ಎಲ್ಲ ಮಡಿಸಿ ಎತ್ತಿಕ್ಕೊಬಿಡ್ತೀನಿ ರೂಮಲ್ಲಿರೋವು. ಅಲ್ಲ, ಇವು ರೂಮಲ್ಲಿರೋವು, ಮತ್ತು ಮರ್ತೋಗ್ಬಿಡ್ತೀನಿ ಅಲ್ಲೊಂದಿಲ್ಲೊಂದಾದರೆ. ತಿರ್ಗಿ ಬಂದು ಅವಸ್ಥೆ. ಬೆಂಗಳೂರಿಗೆ ಯಾವಾಗ ಬರ್ತೀನಿ ನೀನು? ನೋಡೋಣ, ಡೆಲಿವರಿ ಟೈಮ್. ಅವ್ರಿಗೆ ಏನು ಹೋಗ್ಬೇಕು ಪಾಪ, ಮಗಳು ಒಬ್ಬಳೆ ಮಾಡ್ಕೊಂತಾಳಲ್ಲಿ ಬೆಂಗಳೂರಲ್ಲಿ ಅನ್ನೋದೇ ಇಲ್ಲ. ಕಲ್ಲಂಗಡಿ ಹಣ್ಣು ಅಣ್ಣಾದ್ರೆ ತಗೊಂಡು ನೋಡಿ, ನಾನು ಒಬ್ಬಳೇ ಅದೆಲ್ಲ ಮಾಡ್ಕೊಳ್ಳೋದಕ್ಕೆ, ಕೆಲಸ ಮಾಡ್ಕೊಳ್ಳೋದಕ್ಕೆ ವಿಡಿಯೋ ನೋಡ್ತಾರಲ್ವ ಅವರೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊತಾಳೆ ಇವಳು ಅಂದ್ಕೊಂತಾರಂತೆ. ಅಕ್ಕ ಅಂತ, ನಾಗಮಣಿ ಅಕ್ಕ. ಹೆಂಗೆ ಮಾಡ್ತಾಳೆ ಇವಳು, ನಾನು ಹಿಂಗಿರಲಿಲ್ಲ, ಫುಲ್ ವೀಕಾಗಿ ಕೂತ್ಕೊಂಡಿದ್ದೆ ಅಂತ. ಅವಕ್ಕ ನೋಡುತ್ತಂತೆ, ಹೇಳ್ತಂಗಂತ ಅವಲೇ ಫೋನ್ ಮಾಡಿದಾಗ. ಚೆನ್ನಾಗಿ ಮಾಡ್ಕೊಂತೀಯ ಎಲ್ಲ ಅಂತ. ಹೊತ್ತು ಬೇಗ ಏನು ಜಾಸ್ತಿ ಹೊತ್ತಾಗಲ್ಲಲ್ವ? ಇಲ್ಲೇ ಹೋಗ್ತದಂದು ಜಾಸ್ತಿ ಸಾಕು. 3 ಸತಿಗೆ ಹೋಗ್ತಾವೇಳಮ್ಮ. ಚಕ್ಲಿ ಮಾಡ್ಕೊಂಡು ತಗೊಂಡು ಮಾಡೋದು. ಇವಾಗ ಫ್ರೆಶ್ ಅಪ್ ಅದೇನು ಏರ್ ಡ್ರೈ ಮಾಡ್ಕೊಂಡಿಲ್ಲ. ಆಚೆಗಡೆ ಒಂದು ಸ್ವಲ್ಪ ತಿನ್ಕೊಂಡ್ರೆ ಏರ್ ಡ್ರೈ ಆಗುತ್ತೆ. ಏನಮ್ಮ ಅದು? ಹೋಗೋದು ಏನ ಕುತ್ಕೊಳಕ್ಕೆ ಆಗ್ತಿದೆ ಹಂಗೆ. ಹೋಗೋದಿಲ್ಲ, ಊಟ ಮಾಡ್ಕೊಂಡು ಏನಿಲ್ಲ ಹೇಳು. ಚಕ್ಲಿ ಮಾಡ್ಬೇಕಾದ್ರೆ ತೋರಿಸ್ತೀನಿ ನಮ್ಮಮ್ಮ ಹೆಂಗೆ ಮಾಡ್ತಾರೆ ಅಂತ. ಇದಕ್ಕೆ ಏನೇನು ಹಾಕಿರೋ ಗೊತ್ತಿಲ್ಲ ನನಗಂತೂ. ಇನ್ನೇನು ಖಾರದ ಪುಡಿ, ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಹಾಂ, ಒಂದಿಷ್ಟು ಕಡಲೆಪಪ್ಪು, ಕಡಲೆ ಬೀಜ ಎಲ್ಲ ಮಿಕ್ಸಿಗೆ ಹಾಕಿ ಆಯ್ತು ಹೇಳು ಮಾಡು. ನಾನು ವಿಡಿಯೋ ಮಾಡ್ತಿದ್ದೆ, ಕರೆಕ್ಟ್ ಟೈಮ್ ಅದು. ಲೋಚು ಸಕ್ಕದಾಗ ಕಾಣಿಸ್ತಿದ್ಯೋ? ಆಯ್ ಮಾಡು, ಆಯ್ ಮಾಡು, ಆಯ್ ಮಾಡು. ಅವ್ನು ತಿನ್ನೋದ್ರಲ್ಲೇ ಬ್ಯುಸಿ ಅಪ್ಪ. ಝೂಮ್ ಹಾಕಿದ್ರೆ ಜನ ಎದ್ರಕೊಬಿಡ್ತಾರೆ ನಿನ್ನ ನೋಡಿ. ಅಂಗಡಿಗೆ ಅದೇ ರೀತಿ ಅಂತ ಏನೇ ಅಂಗಡಿ ಬೆಳಗ್ಗೆ ಬರ್ತೀನಿ, ಅಡುಗೆ ಕೊಡಿಸೋದೇ ಇಲ್ವಾ, ತಿನ್ನೋದೇ ಇಲ್ಲ. ಅಮ್ಮ ಬೇಜಾರಾದಾಗ ಚಕ್ಲಿ ತಿಂತಿರು, ನಿನಗೂ ಹಶ್ವಾಗ್ತಿರುತ್ತಲ್ವ ಅಂತ ಅಂದ್ಬಿಟ್ಟು ಚಕ್ಲಿ ಮಾಡಿಕೊಡ್ತಿದ್ದಾರೆ. ಅಂಗಡಿ ಚಕ್ಲಿಲಿ ಸ್ವಲ್ಪ ಎಳ್ಳೆಲ್ಲ ಹಾಕಿರ್ತಾರಲ್ವ ಅಂತ ಅಂದ್ಬಿಟ್ಟು ನಾನು ಚಕ್ಲಿ ನಿಪ್ಪಟ್ಟು ತಿಂದೇ ಇರಲಿಲ್ಲ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ. ಇವರು ನಾನು ಏನೇನು ಐಟಮ್ಸ್ ತಿನ್ಬೋದು ಅದನ್ನು ಹಾಕ್ಬಿಟ್ಟು ಆ್ಯಂಡ್ ಮೈಲ್ಡಾಗಿ ಮಾಡಿಕೊಡ್ತಿದ್ದಾರೆ. ಯಾಕಂದರೆ ಉಪ್ಪು ಖಾರ ಕೂಡ ಈ ಟೈಮಲ್ಲಿ ಜಾಸ್ತಿ ತಿನ್ನಬಾರ್ದು, ಡಯಾಬಿಟಿಸ್ ಬರುತ್ತೆ ಅಂತ ಹೇಳ್ತಾರಲ್ವ. ಅದಕ್ಕೆ ನಾನು ತುಂಬಾ ಮೈಲ್ಡಾಗಿ ಮಾಡಿಸ್ಕೊಂಡಿದ್ದೆ. ನನಗೆ ಯಾವ ರೀತಿ ಬೇಕೋ ಆ ರೀತಿ ಈ ಥರ ಬಂದಿತ್ತು, ಚೆನ್ನಾಗಿತ್ತು. ಅಮ್ಮನ ಬಗ್ಗೆ ಲಾಸ್ಟ್ ವ್ಲಾಗಲ್ಲಿ ಯಾರೆಲ್ಲ ಕಮೆಂಟ್ ಮಾಡಿದ್ರು, ಥ್ಯಾಂಕ್ ಯು ಸೋ ಮಚ್. ನನಗೆ ಮತ್ತೆ ಅವರು ಯಾವಾಗ ಸಿಗ್ತಾರೆ ಅಂತ ಗೊತ್ತಿಲ್ಲ. 8th ಮಂತಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ. ಅಂದರೆ ಜಾನಲ್ಲಿ ಬಂದರೆ ನಾನು ಡೆಫಿನೆಟ್ಲಿ ಅವಾಗ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ತುಪ್ಪ ಕೂಡ ಮಾಡಿ ನನಗೆ ಕಳ್ಸಿದ್ರು, ನಾನು ತೊಗೊಂಡು ಬಂದೆ ಬೆಂಗಳೂರಿಗೆ. ಸೊ ಬೆಂಗಳೂರಿಗೆ ಬಂದಮೇಲೆ ಮತ್ತೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ನಾನು ನಿನ್ನೆ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಅಮ್ಮ ಜೊತೆ ಕೂಡ ಮಾತಾಡ್ಸಿದ್ದೀನಿ ನನ್ನ ವ್ಲಾಗಲ್ಲಿ. ತುಂಬ ಜನ ವೆಯ್ಟ್ ಮಾಡ್ತಿರ್ತೀರಾ ಅಂತ. ಬಿಕಾಸ್ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ, ಊರಿಗೆ ಯಾವಾಗ ಹೋಗ್ತೀರಾ, ಅಮ್ಮನ ನೋಡಬೇಕು ಅಂತ ಅನ್ನಿಸ್ತಿದೆ. ಆ್ಯಂಡ್ ಅಮ್ಮನ ಇಷ್ಟಪಡೋರು ಕೂಡ ಇದ್ದೀರಾ ಸ್ವಲ್ಪ ಜನ. ಹಾಗಾಗಿ
ನಿನ್ನೆ ನೈಟ್ ನಾವು ಮನೆಗೆ ರೀಚ್ ಆದಾಗೆ ಮಿಡ್ ನೈಟ್ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ನಾವಲ್ಲಿ ಊಟವೂ ಕೂಡ ಸ್ವಲ್ಪ ಲೇಟೇ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ವ್ಲಾಗ್ಸ್ನೆಲ್ಲ ಏನೂ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ನನಗೂ ಕೂಡ ಜರ್ನಿ ಮಾಡಿ ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತು. ಹಾಗಾಗಿ ರೆಸ್ಟಲ್ಲೇ ಇದ್ದೆ. ಬಟ್ ಸ್ಟಿಲ್ ಎಷ್ಟಾಗುತ್ತೋ ಅಷ್ಟು ಶಾರ್ಟ್ ವಿಡಿಯೋಗೆ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ನಿಮ್ಗೆ ಅಲ್ಲಿ ಕೂಡ ರೆಗ್ಯುಲರಾಗಿ ಅಪ್ಡೇಟ್ ಸಿಗ್ತಿರುತ್ತೆ. ಅಲ್ಲೂ ಕೂಡ ಡೀಟೇಲಾಗಿ ಕೊಡ್ತಿರ್ತೀನಿ ಆ್ಯಂಡ್ ಇಲ್ಲೂ ಕೂಡ ಕೊಡ್ತಾ ಇರ್ತೀನಿ. ಎರಡನ್ನೂ ಫಾಲೋ ಅಪ್ ಮಾಡ್ತೀರಿ ನನ್ನ ಅಪ್ಡೇಟ್ಸ್ ನಿಮಗೆ ಬೇಕು ಅಂತಂದರೆ. ಆ್ಯಂಡ್ ನಾನು ಊರಲ್ಲಿದ್ದೆ ಅಲ್ವಾ, ಸ್ವಲ್ಪ ಪಾರ್ಸಲ್ಗಳು ಬಂದಿದ್ವು, ಶಾಪಿಂಗ್ ಮಾಡಿದ್ದೆ. ರಂಜಿತ್ಗೆ ಈ ಸತಿ ಸ್ವಲ್ಪ ಜಾಸ್ತಿ ಆರ್ಡ್ರ್ ಮಾಡಿದ್ದು, ಅವ್ರಿಗೆ ಗೊತ್ತಿಲ್ಲದಂಗೆ ಆರ್ಡ್ರ್ ಮಾಡಿದ್ದೆ. ಎಲ್ಲನೂ ರಿಸೀವ್ ಆಗಿದೆ. ಇವಾಗ ಆಂಟಿಗೆ ಹೇಳಿದ್ದೆ, ಓನರ್ ಆಂಟಿಗೆ ಇಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಆಂಟಿ ಇಸ್ಕೊಂಡಿದ್ರು, ಹೋಗಿ ತೊಗೊಂಡು ಬಂದೆ. ಇವಾಗ ರಂಜಿತ್ ಆಚೆ ಕಟ್ಟಿಂಗಿಗೆ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ಕೊಡಬೇಕಿದೆಲ್ಲ. ನಾನು ಗೊತ್ತಿಲ್ಲ ಅವ್ರು ಏನಂತಾರೆ ಅಂತ ಅಂದ್ಬಿಟ್ಟು, ಬಿಕಾಸ್ ಅವ್ರಿಗೆ ಗೊತ್ತಲ್ವ, ನಾನು ಆಲ್ರೆಡಿ ಹೇಳಿದ್ದೀನಿ ಶಾಪಿಂಗ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ನನಗೆ ಏನು ಬೇಕಂದ್ರೂ ತಕ್ಕೊಡ್ತಾರೆ, ನಿನಗೆ ಏನು ಬೇಕಾದರೂ ಶಾಪ್ ಮಾಡು ಅಂತ ಅಂತಾರೆ. ಬಟ್ ಅವ್ರಿಗೆ ಶಾಪ್ ಮಾಡೋದು ಅವ್ರಿಗೇನೋ ಏನಕ್ಕೆ ಸುಮ್ಮನೆ ಬಟ್ಟೆಗಳ ಮೇಲೆಲ್ಲ ಅಷ್ಟು ಇನ್ವೆಸ್ಟ್ ಮಾಡೋದು, ಎಷ್ಟೊಂದಿದೆ, ಮದುವೆಗೆಲ್ಲ ಅಷ್ಟು ಶಾಪ್ ಮಾಡಿದ್ದೀವಲ್ವ ಅಂತ ಅಂತಾರೆ. ಬಟ್ ಸ್ಟಿಲ್ ತುಂಬ ನೀಡಿರೋದು ಕೆಲವೊಂದು ಅವ್ರಿಗೆ ಜಾಕೆಟ್ ಬೇಕಿತ್ತು, ಪುಲವರ್ ಟೈಪು, ಅದನ್ನು ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ಸ್ವಲ್ಪ ಟೀ ಶರ್ಟ್ಗಳು ಬೇಕಿತ್ತು, ಶಾರ್ಟ್ಸ್ ಬೇಕಿತ್ತು. ಆ್ಯಂಡ್ ನ್ಯೂ ಇಯರ್ ಬೇರೆ ಹತ್ರ ಬರ್ತಿದೆ, ಹಾಗಾಗಿ ನ್ಯೂ ಇಯರ್ಗೊಂದು ಜೊತೆ ಬೇಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ವಿಂಟರ್ ಟೈಪಲ್ಲೇ ಮಾಡಿದ್ದೆ, ಕೊಡಬೇಕು. ಆ್ಯಂಡ್ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟು ಇವಾಗ ಮಧ್ಯಾಹ್ನ ಆಗಿದೆ, ಒಂದು 12:30 ಆಗಿರ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಚೆನೇ ತೊಗೊಂಡು ಬಂದು ತಿಂದಿದ್ದು. ನೈಟ್ ಜರ್ನಿ ಮಾಡ್ಕೊಂಡು ಬಂದ್ವಿ ಅಲ್ವಾ, ಎದ್ದಿದ್ದೇ ಲೇಟಾಗಿ ಹೋಗ್ಬಿಡ್ತು. ಸಿಕ್ಕಾಪಟ್ಟೆ ಟಯರ್ಡ್ ಅನ್ಸುತ್ತೆ ಈ ಟೈಮಲ್ಲಿ, ಕುತ್ಕೊಂಡು ಕಂಟಿನ್ಯೂಸ್ ಆಗಿ ಜರ್ನಿ ಮಾಡಿದ್ರು ಕೂಡ. ಹಂಗೆ ನಾವು ಕೂಡ ಸ್ಲೋ ಆಗಿ ಬಂದ್ವಿ, ಹಂಗಾಗಿ ಸ್ವಲ್ಪ ಲೇಟ್ ಆಗಿದ್ದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಚೆ ಮಾಡಿದೆ. ಆ್ಯಂಡ್ ಅಮ್ಮ ಸ್ವಲ್ಪ ಇಸ್ಕಿದ ಬೇಳೆ ಕೊಟ್ಟಿದ್ರು. ಹೋಗಿದ ತಕ್ಷಣ ನಿನಗೂ ಏನು ಸಾಂಬಾರು ಮಾಡಬೇಕು ಅಂತ ಅನಿಸುತ್ತೆ, ನಾಳೆ ಆ ಟೈಮಲ್ಲಿ ಮಾಡ್ಕೊಬೋದು, ನಿಮ್ಮಿಬ್ರಿಗೂ ಆಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪನೇ ಇದ್ದಿದ್ದು. ನಾವೇನು ಬೆಳೆದಿರಲಿಲ್ಲ, ಬೇರೆಯವ್ರು ಬೆಳೆದಿರ್ತಾರಲ್ಲ ಅವ್ರ ಹತ್ರ ಅವ್ರು ಕೊಟ್ಟಿದ್ದಿದ್ದು, ಅದರಲ್ಲೇ ಸ್ವಲ್ಪ ನನಗೆ ಕೊಟ್ಟಿದ್ದರು. ಅದ್ರದ್ದು ಸಾಂಬಾರು ಮಾಡಿ ಇಟ್ಟಿದ್ದೀನಿ, ರೈಸ್ ಒಂದು ಮಾಡ್ಕೋಬೇಕು ಅಷ್ಟೇ. ಇದೆಲ್ಲ ಅವ್ರು ಕೊಟ್ಟೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡ್ತೀನಿ. ಆ್ಯಂಡ್ ನಾನು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಏನೇನು ಆರ್ಡ್ರ್ ಮಾಡಿದ್ದೆ ಅಂತ. ಓಕೆನಾ, ನನಗೂ ಒಂದೆರಡು ಆರ್ಡ್ರ್ ಮಾಡಿದ್ದೆ, ಬಂದಿದೆ. ಬಟ್ ನಂದು ಇದರಲ್ಲಿ ಯಾವುದೇ ನನ್ನ ಐಟಮ್ಸ್ ಯಾವ ಪ್ಯಾಕಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಪ್ರೈಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಸ್ಟಿಲ್ ಅವ್ರು ಬಂದಮೇಲೆ ಓಪನ್ ಮಾಡೋದಾ ಇಲ್ಲ ನಾನೇ ಓಪನ್ ಮಾಡಿ ನೋಡೋದಾ ಅಂತ ಥಿಂಕ್ ಮಾಡ್ತಿದ್ದೀನಿ. ನೋಡೋಣ ಹೇಗಾಗುತ್ತಾ ಹಾಗೆ ತೋರಿಸ್ತೀನಿ. ಓಕೆನಾ, ನಾನೇನು ಆರ್ಡ್ರ್ ಮಾಡಿದ್ದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಅವ್ರಿಗೂ ಏನೇನು ಆರ್ಡ್ರ್ ಮಾಡಿದ್ದೆ, ಅವ್ರಿಗೂ ಒಂದು ಫ್ಯೂ ಅಷ್ಟಕ್ಕೆ ಬೈತಾರೆ, ಇನ್ನು ಜಾಸ್ತಿ ಆರ್ಡ್ರ್ ಮಾಡಿಬಿಟ್ರೆ ಅಷ್ಟೇ ಗೈಸ್. ಓಕೆ ಗೈಸ್, ನನಗೇನೇನು ಪರ್ಚೇಸ್ ಮಾಡಿದ್ದೆ ಅಂದರೆ ಪಾರ್ಸಲ್ ರಿಸೀವ್ ಆಗಿತ್ತಲ್ಲ, ಏನೇನು ಆರ್ಡ್ರ್ ಮಾಡಿದ್ದೆ ಅಂತ ಅಂದ್ಬಿಟ್ಟು ಇವಾಗ ತೋರಿಸ್ತೀನಿ. ರಂಜಿತ್ ಏನೇನು ಆರ್ಡ್ರ್ ಮಾಡಿದ್ದೆ ಅಂತ ನಾನು ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಅದ್ರದ್ದು ಸ್ವಲ್ಪ ಒಬ್ಬರು ಯಾರೋ ಲಿಂಕ್ಸ್ನ ಕೇಳಿದ್ದೀರಾ. ನಾನು ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದು ವಿಸ್ ಲಿಂಕಲ್ಲಿ ಅಪ್ಡೇಟ್ಸ್ ಮಾಡ್ತೀನಿ ಲಿಂಕ್ಸ್ ಎಲ್ಲನೂ. ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋವರೆಗೂ ಲಿಂಕ್ಸ್ ಅಪ್ಡೇಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು ವಿಸ್ ಲಿಂಕ್ಗೆ ಜಸ್ಟ್ ಇನ್ಸ್ಟಾಗ್ರಾಮ್ ಮಾತ್ರ ಲಿಂಕ್ ಮಾಡಿರೋದು, ಯೂಟ್ಯೂಬ್ ಲಿಂಕ್ ಮಾಡಿಲ್ಲ. ಹಾಗಾಗಿ ನಾನು 2-3 ಡೇಸ್ ಕೊಡ್ತೀನಿ. ನಾನು ಒಂದು ಸ್ವೆಟರ್ನ ಆರ್ಡ್ರ್ ಮಾಡಿದ್ದೆ, ಈ ಥರದ್ದು ಕಲರ್. ನನ್ನ ಹತ್ರ ಈ ಥರದ ಸ್ವೆಟರ್ ಇರಲಿಲ್ಲ, ಹಾಗಾಗಿ ಇದು ಜಸ್ಟ್ 3 ಬಟನ್ಸ್ ಬರುತ್ತೆ ಅಷ್ಟೇ. ಎಷ್ಟು ಚೆನ್ನಾಗಿದೆ ಇದು ಮೆಟೀರಿಯಲ್. ನಂದು ಬ್ಲೂ ಕಲರ್ ಸ್ವೆಟರ್ ಇದೆಯಲ್ಲ, ಅದಕ್ಕಿಂತ ಚೆನ್ನಾಗಿದೆ. ಇದನ್ನು ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು, ನಿಮ್ಗೆ ಏನಾದರೂ ಇಷ್ಟ ಆದರೆ ರೆಕಮೆಂಡ್ ಮಾಡ್ತೀನಿ, ಚೆನ್ನಾಗಿದೆ ಇದು. ಆ್ಯಂಡ್ ಒಂದು ನೈಟ್ ಸೂಟ್ನ ಆರ್ಡ್ರ್ ಮಾಡಿದ್ದೆ. ಇದು ನಾನು ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ, ಚೆಕ್ ಮಾಡಿರ್ತೀರಾ ಅಂತ ಅನಿಸುತ್ತೆ. ಮಾಮೂಲಿ ಈ ಥರ ಪೈಜಾಮ. ಇದು ಟೈ ಒಳಗಡೆ ಬಂದಿದೆ, ಇದೊಂದು ಪ್ಲಸ್ ಪಾಯಿಂಟ್ ಇದರಲ್ಲಿ, ಬಿಕಾಸ್ ಮೇಲ್ಗಡೆ ಬಂದರೆ ಅದು ಕಾಣಿಸ್ತಿರುತ್ತೆ ಒಂದೊಂದು ಟೈಮು. ಮಟೀರಿಯಲ್ ಎಷ್ಟು ಸಾಫ್ಟಾಗಿದೆಯೋ ಇದು. ಆ್ಯಂಡ್ ಟೀ ಶರ್ಟ್ ಎಲ್ಲ ಬಟರ್ಫ್ಲೈ ಥೀಮಲ್ಲೇ, ಟೀ ಶರ್ಟು ಅಷ್ಟೇ, ಪ್ಯಾಂಟು ಅಷ್ಟೇ. ಆ್ಯಂಡ್ ಸ್ಲೀವ್ಸು ಅಷ್ಟೇ ಸ್ವಲ್ಪ ಉದ್ದನೇ ಇದೆ, ತುಂಬ ಏನು ಶಾರ್ಟ್ ಇಲ್ಲ. ಏನಂದರೆ ನಾನು ಈ ಥರ ಇವಾಗ ಶಾರ್ಟ್ ಟೀ ಶರ್ಟ್ಸ್ ಹಾಕೋಕ್ಕಾಗಲ್ಲ, ಸ್ವಲ್ಪ ಅನ್ಕಂಫರ್ಟಬಲ್ ಅಂತ ಅನಿಸುತ್ತೆ. ಇವಾಗ ಆಲ್ರೆಡಿ ಟ್ರೆಮ್ಸ್ಟರ್ ಸ್ಟಾರ್ಟ್ ಆದಾಗಿಂದನೂ ಅದಕ್ಕೆ ನನಗೆ ಲಾಂಗ್ ಟೀ ಶರ್ಟ್ ಹಾಕ್ಬಿಟ್ಟು ಪೈಜಾಮ ಪ್ಯಾಂಟ್ ಹಾಕಿದ್ರೆ ಅದರಷ್ಟು ಕಂಫರ್ಟಬಲ್ ಔಟ್ಫಿಟ್ ನನಗೆ ಇವಾಗ ಯಾವುದೂ ಇಲ್ಲ. ಇವನ್ ನನಗೆ ಮ್ಯಾಕ್ಸಿ ಡ್ರೆಸ್ ಕೂಡ ಒಂದು ಸ್ವಲ್ಪ ಇಲ್ಲೆಲ್ಲ ಫಿಟ್ಟಾಗಿರುತ್ತೆ, ಇಲ್ಲಿ ಲೂಸಾಗಿರುತ್ತೆ ಅಲ್ವಾ. ಸೊ ಏನೋ ಒಂಥರ ಅನ್ಕಂಫರ್ಟಬಲ್ ಅನಿಸುತ್ತೆ. ಈ ರೀತಿ ಫುಲ್ ಫ್ರೀ ಆಗಿರೋದಾದರೆ ಬೆಸ್ಟ್ ಅಂತ ಅನಿಸುತ್ತೆ. ಇದು ಆ್ಯಕ್ಚುಲಿ ರಂಜಿತದ್ದು ಟೀ ಶರ್ಟು. ನಾನು ಅವ್ರ ಟೀ ಶರ್ಟ್ ಯೂಸ್ ಮಾಡಬೇಕಿನ ಮೇಲಿಂದ
ಅವ್ರದ್ದಾದರೆ ನನಗೆ ಫ್ರೀಯಾಗಿರುತ್ತೆ. ನನ್ನವೆಲ್ಲ ಹೇಗಿದ್ದಾವೆ ಅಂದರೆ ನನ್ನ ಕೆಲವೊಂದು ಲೆಂತ್ ಇದ್ದಾವೆ, ಕೆಲವೊಂದು ಶಾರ್ಟ್ ಇದ್ದಾವೆ. ಶಾರ್ಟ್ ಇರೋ ಯೂಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ನಾನು ಡ್ರೆಸ್ನ ಆರ್ಡ್ರ್ ಮಾಡಿದ್ದೆ, ಮ್ಯಾಕ್ಸಿ ಡ್ರೆಸ್ಸೇ. ಇದು ತುಂಬಾ ಟ್ರೆಂಡಿಂಗಲ್ಲಿದೆ, ಪಿಂಕ್ ಕಲರಲ್ಲಿ. ಬಟ್ ನಾನು ಅದರಲ್ಲಿ ವೈಟ್ ಕಲರ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ, ಬಿಕಾಸ್ ನನಗೆ ವೈಟ್ ಕಲರ್ ತುಂಬ ಇಷ್ಟ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಬೋತ್ತ ಸೈಡ್ ಈ ರೀತಿ ಎಲಾಸ್ಟಿಕ್ ತುಂಬ ಕಂಫರ್ಟಬಲಾಗಿ ಕೂರುತ್ತೆ ಇದು. ಇಷ್ಟೇ. ಇದ್ರದ್ದು ಲಿಂಕ್ಸ್ ಕೊಡ್ತೀನಿ ನಾನು, ಬೇಕಿದ್ದರೆ ಕೇಳಿ ಆಯಿತಾ. ವಿಜ್ ಲಿಂಕಲ್ಲೆಲ್ಲ ಅಪ್ಡೇಟ್ಸ್ ಮಾಡ್ತೀನಿ, ಬಿಕಾಸ್ ಯೂಟ್ಯೂಬಲ್ಲಿ ಲಿಂಕ್ಸ್ ಕಳಿಸಿದ್ರೆ ಓಪನ್ ಆಗಲ್ಲ ಅಂತ ಮತ್ತೆ ಕಮೆಂಟ್ಸ್ ಮಾಡ್ತೀರಾ. ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ, ವಿಜ್ ಲಿಂಕಲ್ಲಿ ಲಿಂಕ್ ಹಾಕಿರ್ತೀನಿ ಬಯೋದಲ್ಲಿ, ಇನ್ಸ್ಟಾಗ್ರಾಮ್ ಬಯೋದಲ್ಲಿ. ಅದ್ರ ಮುಖಾಂತರ ಹೋದರೆ ನಾನು ಎಲ್ಲನೂ ಲಿಂಕ್ಸ್ ಅಪ್ಡೇಟ್ ಮಾಡಿರ್ತೀನಿ. ಬಟ್ ಸ್ಟಿಲ್ ಮತ್ತೆ ಬಂದು ಕೇಳ್ತಾ ಇರ್ತೀರಾ. ಏನಾಗಿದೆ ಅಂತಂದರೆ ವ್ಲಾಗಲ್ಲೆಲ್ಲ ಇನ್ ಡೀಟೇಲಾಗಿ ಹೇಳಿರ್ತೀನಿ ನಾನು ನಿಮಗೆ. ಬಟ್ ಸ್ಟಿಲ್ ಎಲ್ಲೂ ಒಬ್ಬೊಬ್ರು ವ್ಲಾಗ್ ನೋಡ್ದೇನೆ ಮತ್ತೆ ಸೇಮ್ ಕ್ವಶನ್ಸ್ ಕೇಳ್ಕೊಂಡು ಕಮೆಂಟ್ ಮಾಡೋದು, ಈ ರೀತಿಯ ತಲೆ ಕೆಟ್ಟು ಹೋಗ್ಬಿಡುತ್ತೆ ನಿಜವಾಗ್ಲೂ. ವ್ಲಾಗಲ್ಲಿ ಹೇಳಿದ್ದೀನಲ್ವ, ಯಾಕೆ ಇವ್ರು ಮತ್ತೆ ಕೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು. ಲಿಂಕ್ಸ್ ಯಾವುದೇ ಬೇಕಿದ್ರೂ ದಯವಿಟ್ಟು ವಿಜ್ ಲಿಂಕಲ್ಲಿ ಚೆಕ್ ಮಾಡಿ. ಪ್ರತಿಯೊಬ್ಬರಿಗೂ ನಾನು ಮತ್ತೆ ಕಾಪಿ ಮಾಡಿ ಮತ್ತೆ ಕಳ್ಸೋಕ್ಕಾಗಲ್ಲಲ್ವ, ಅದಕ್ಕೆ ನಾನು ವಿಜ್ ಲಿಂಕ್ನ ಕ್ರಿಯೇಟ್ ಮಾಡಿದ್ದೆ. ನಾನು ಆಲ್ರೆಡಿ ಅದನ್ನು ಕೂಡ ನಿಮ್ಗೆ ಹೇಳಿದ್ದೆ ಒಂದು ವ್ಲಾಗಲ್ಲಿ. ಇಷ್ಟೇ. ಆ್ಯಂಡ್ ಸುಮಾರು ಜನ ಸುಮಾರು ಕ್ವಶನ್ಸ್ನ ಕೇಳ್ತಾ ಇದ್ದೀರಾ, ಸುಮಾರು ಡೌಟ್ಸ್ನ ಕೇಳ್ತಾ ಇದ್ದೀರಾ. ಅದೆಲ್ಲದಕ್ಕೂ ಇವತ್ತು ಕ್ಲಾರಿಟಿ ಕೊಟ್ಬಿಡ್ತೀನಿ. ಕುತ್ಕೊಂಡು ಮಾತಾಡೋಣ, ಸ್ವಲ್ಪ ಸುಸ್ತಾಗ್ತಾಯಿದೆ. ಗೈಸ್, ನಾನು ಇವಾಗ 6 ಮಂತ್ ಗ್ರೋತ್ ಸ್ಕ್ಯಾನ್ದು ವ್ಲಾಗ್ ಹಾಕಿದ್ದೆಲ್ಲ, ಆ ವ್ಲಾಗ್ಗೆ ಸುಮಾರಷ್ಟು ಜನ ಸುಮಾರಷ್ಟು ಕ್ವಶನ್ಸ್ನ ಕೇಳಿ ಕಮೆಂಟ್ಸ್ ಮಾಡಿದ್ದೀರಾ. ಅದೆಲ್ಲ ಕಮೆಂಟ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ ಇವಾಗ. ಬೇಬಿ ವೆಯ್ಟ್ ಎಷ್ಟಿದೆ ಆ್ಯಂಡ್ ಎಷ್ಟು ವೀಕ್ಸ್ ಅಂತ ಒಬ್ರು ಕೇಳಿದ್ದೀರಾ. ನನಗೆ ಇವಾಗ 7th ಮಂತ್ ರನ್ನಿಂಗ್. ಆ್ಯಂಡ್ ಬೇಬಿ ವೆಯ್ಟ್ ಎಷ್ಟಿದೆ ಅಂತಂದರೆ 7th ಮಂತು ಸ್ಕ್ಯಾನಿಂಗ್ ಇದೆ. ಸ್ಕ್ಯಾನಿಂಗ್ ಹೋದಾಗ ನಾನು ಡೆಫಿನೆಟ್ಲಿ ಒಂದು ಸತಿ ಮನೆಯವ್ರ ಹತ್ರ, ಅಂದರೆ ಅದು ರಂಜಿತ್ ಹತ್ರ ಕೇಳಿ ಶೇರ್ ಮಾಡ್ಕೋಬೋದಾ ಅಂತ ಅಂದ್ಬಿಟ್ಟು ಕೇಳ್ತೀನಿ. ಏನು ಗೊತ್ತಾ, ಈ ಥರದ ವಿಷಯದಲ್ಲಿ ನಾವು ಫ್ಯಾಮಿಲಿ ಒಪಿನಿಯನ್ ಕೇಳಬೇಕಾಗುತ್ತೆ. ನಂದೇನಾದರೂ ಇದ್ರೂ ನಾನು ಪಟ್ಟಂತ ಶೇರ್ ಮಾಡ್ಕೋಬೋದು. ಬಟ್ ಕೆಲವೊಂದು ತುಂಬ ಸೆನ್ಸಿಟಿವ್ ಇರ್ತಾವಲ್ವ, ಸೊ ನಾನು ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡಿ ಕೇಳ್ತೀನಿ. ಇದ್ರ ಬಗ್ಗೆ ನಾನು ಯಾವತ್ತೂ ಅವ್ರ ಜೊತೆ ಕನ್ವರ್ಸೇಷನ್ ಮಾಡಿಲ್ಲ. ಬಟ್ ಸ್ಟಿಲ್ ಒಂದು ಸತಿ ಕೇಳಿ ಹೇಳ್ತೀನಿ. ಅವರು ಮೇ ಬಿ ಶೇರ್ ಮಾಡ್ಕೊತಾನೆ ಹೇಳ್ಬೋದು ಅಂತ ಅನಿಸುತ್ತೆ. ಹೇಳಿದ್ರೆ ನಾನು 7th ಮಂತ್ ಸ್ಕ್ಯಾನಿಂಗಲ್ಲಿ ಬರೋ ಬೇಬಿ ವೆಯ್ಟ್ದು ಆ ವ್ಲಾಗಿಗೂ ಮಾಡ್ತೀನಿ ನಾನು, ಆವಾಗ ಶೇರ್ ಮಾಡ್ಕೊತೀನಿ. ಓಕೆನಾ? ಪ್ಲೀಸ್ ಏನೋ ಅಂದ್ಕೋಬೇಡಿ, ಯಾಕೇನು ಹೇಳ್ಕೊಳಲ್ಲ ಅಂತ. ಕೆಲವೊಂದು ಹಂಗೇನೆ ತುಂಬ ಸೆನ್ಸಿಟಿವ್ ಇರ್ತವೆ. ಫ್ಯಾಮಿಲಿಲೂ ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಸ್ ಇರ್ತವೆ. ಇವಾಗ ನಾವು ವ್ಲಾಗ್ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಎಲ್ಲನೂ ಶೇರ್ ಮಾಡೋಕ್ಕೆ ನಿಜವಾಗ್ಲೂ ಆಗಲ್ಲ. ಕೆಲವೊಂದು ಡಿಸ್ಕಸ್ ಮಾಡಬೇಕಾಗುತ್ತೆ ಮನೆಯಲ್ಲೂ ಕೂಡ. ಹಾಗಾಗಿ ಅನುಪಮ ಹಾಸ್ಪಿಟಲ್ ಅಲ್ವಾ ನೀವು ತೋರಿಸ್ತಿರೋದು? ಹೌದು, ನಾವು ಅನುಪಮ ಹಾಸ್ಪಿಟ್ಲು ಬ್ಯಾಡ್ರಳ್ಳಿಲಿದೆ. ಅದು ತುಂಬ ಜನ ಕೇಳ್ತಿದ್ರಿ ಎಷ್ಟು ದಿನ ಯಾವ ಹಾಸ್ಪಿಟಲ್ ಅಂತ ಅಂದ್ಬಿಟ್ಟು. ಅನುಪಮ ಹಾಸ್ಪಿಟಲ್ಲೇ ತೋರಿಸ್ತಾ ಇರೋದು. ಅದ್ರದ್ದು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂತಂದರೆ ಕೇಳಿ. ಲೈಕ್ ಎವ್ರಿ ಟೈಮ್ ಸ್ಕ್ಯಾನಿಂಗ್ ಹೋಗಿದ್ದಾಗ ಆಗಿರ್ಬೋದು. ಆ್ಯಂಡ್ ನಾನು ಓವರಾಲ್ ಹಾಸ್ಪಿಟಲ್ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ನಾನು ಈವನ್ ಡೆಲಿವರಿಗೂ ಕೂಡ ನಾನು ಅಲ್ಲಿ ಪ್ರಿಯಾ ಮೇಡಮ್ ಅಂತ, ಅನುಪಮ ಹಾಸ್ಪಿಟ್ಲು ನಿಮಗೆ ಗೊತ್ತಿದೆ ಅಂದರೆ ಪ್ರಿಯಾ ಮೇಡಮ್ ಡೆಫಿನೆಟ್ಲಿ ಗೊತ್ತಿರ್ತಾರೆ. ಅವ್ರ ಹತ್ರನೇ ಡೆಲಿವರಿ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ರಂಜಿತ್ ಹತ್ರನೂ ಹೇಳಿದ್ದೀನಿ. ಬಿಕಾಸ್ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಲಿಂದನೂ ನಾನು ಅವ್ರ ಹತ್ರನೇ ಅಲ್ವಾ ತೋರಿಸ್ತಿರೋದು. ಸೊ ಗೊತ್ತಿರುತ್ತೆ ಅವ್ರಿಗೆ ನಂದು ಪ್ರತಿಯೊಂದೂ ಅಂತ ಅಂದ್ಬಿಟ್ಟು. ಆ್ಯಂಡ್ ನನಗೆ ತುಂಬಾ ಕಂಫರ್ಟಬಲ್ ಇದ್ದಾರೆ. ಅವರು ನೋಡಿದ ತಕ್ಷಣ ಒಂದು ಪಾಸಿಟಿವ್ ವೈಬ್ ಬರುತ್ತೆ ನನಗೆ. ಹಾಗಾಗಿ ಅವ್ರ ಹತ್ರನೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಬಟ್ ಅವ್ರ ಹತ್ರನೇ ಮಾಡಿಸ್ಬೇಕು ಅಂತ ನನಗೆ ಇಷ್ಟ. ಆ ಟೈಮಲ್ಲಿ ನಿಜವಾಗ್ಲೂ ನಮ್ಗೆ ಕಂಫರ್ಟಬಲ್ ಇರಬೇಕು. ಇವಾಗ ಇಷ್ಟು ದಿನ ಒಬ್ರ ಹತ್ರ ತೋರಿಸಿ ಸಡನ್ನಾಗಿ ಇನ್ನೊಬ್ರ ಹತ್ರ ಡೆಲಿವರಿ ಅಂದರೆ ಕಷ್ಟನೇ ಆಗುತ್ತೆ. ಎಷ್ಟು ವೆಯ್ಟ್ ಇದೆ ಪಾಪು ಈಗ? ಎಷ್ಟೊಂದು ಜನ ಕೇಳ್ತಿರ್ತಾರಲ್ವ, ನಾನು ಹೇಳಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ. ಖಂಡಿತವಾಗ್ಲೂ ನಾನು 7th ಮಂತ್ ಸ್ಕ್ಯಾನಿಂಗ್ ಹೋಗಿ ಬಂದಾಗ ವ್ಲಾಗಲ್ಲಿ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕೇಳಿ ಶೇರ್ ಮಾಡ್ತೀನಿ. ರಂಜಿತ್ ಹತ್ರ ಒಂದು ಸತಿ ಕೇಳ್ತೀನಿ, ಪ್ಲೀಸ್ ಏನೂ ಅಂದ್ಕೋಬೇಡಿ. ಬಟ್ ಕೇಳಿ ಅವರು ಓಕೆ ಅಂದರೆ ಶೇರ್ ಮಾಡ್ತೀನಿ. ಓಕೆನಾ? ಮ್ಯಾಮ್ ನನಗೆ 25 ವೀಕ್ಸ್ ಸ್ಟಾರ್ಟ್ ಆಗಿದೆ. ನನಗೆ ಬೇಬಿ ಮೂಮೆಂಟ್ಸ್ ಎಲ್ಲನೂ ಪೆಲ್ವಿಕ್ ಬೋನ್ ಹತ್ರನೇ ಆಗುತ್ತೆ. ಅದೊಂಥರ ಭಯ ಆಗ್ತಾಯಿದೆ. ತುಂಬ ಪ್ರೆಷರ್ ಆಗುತ್ತೆ ಪ್ರೈವೇಟ್ ಪಾರ್ಟ್ ಹತ್ರ. ನಿಮ್ಗೆ ಯಾವ ಸೈಡ್ ಮೂಮೆಂಟ್ ಇದೆ? ನನಗೆ ಸರ್ವಿಕಲ್ ಸ್ಟಿಚ್ ಹಾಕಿದ್ದಾರೆ, ಬೆಡ್ ರೆಸ್ಟ್ನಲ್ಲಿದ್ದೀನಿ. ಹೌದಾ? ನನಗೆ ಬೇಬಿ ಮೂಮೆಂಟ್ 2 ಸೈಡು ಇದೆ, ಲೆಫ್ಟ್ ಸೈಡು ಇದೆ, ರೈಟ್ ಸೈಡೂ ಇದೆ. ರೆಸ್ಟ್ ಮಾಡಿ ಆರಾಮಾಗೆ. ನನಗೆ ಈ ಥರ ಎಲ್ಲ ಕಮೆಂಟ್ಸ್ ಮಾಡಿದ್ರೆ ನಾನು ಏನು ಹೇಳ್ಬೇಕು ನಿಮಗೆ ಅಂತಲೇ ಗೊತ್ತಾಗಲ್ಲ. ಸ್ಟ್ರಾಂಗಾಗಿರಿ, ರೆಸ್ಟ್ ಮಾಡಿ. ಡಾಕ್ಟರ್ ಹೇಳಿರ್ತಾರಲ್ವ ನಿಮಗೆ ಏನು ಫಾಲೋ ಮಾಡಬೇಕು ಅಂತ, ನೀಟಾಗಿ ಫಾಲೋ ಮಾಡಿ ಅಷ್ಟೇ. ಆರಾಮಾಗಿರಿ, ಏನು ಟೆನ್ಷನ್ ತೊಗೋಬೇಡಿ.
ವೆಯ್ಟ್ ಮಾಡ್ತಿದ್ದೆ ನಿಮ್ಮ ವ್ಲಾಗ್ಗೆ. ಇವತ್ತು ವ್ಲಾಗ್ ಆಗ್ತೀರಾ, ಸೊ ಫೈನಲಿ ಬಂತು ಸಿಸ್ಟರ್, ಖುಷಿ ಆಯಿತು. ಮತ್ತು ನಾನು ಲಾಸ್ಟ್ 2-3 ಡೇಸಿಂದ ವ್ಲಾಗ್ ಹಾಕಿಲ್ಲ, ಲಾಂಗ್ ವಿಡಿಯೋ. ಗೊತ್ತು ತುಂಬ ಜನ ವೆಯ್ಟ್ ಮಾಡ್ತಿರ್ತಾರೆ ಅಂತ. ಯಾಕಂದರೆ ನಾವು ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಅದು ಈ ಥರ ಸ್ಕಿಪ್ ಆದಾಗ ಸುಮಾರು ಜನಕ್ಕೆ ಅದು ಹರ್ಟ್ ಆಗುತ್ತೆ, ಇವ್ರು ಹಾಕೇ ಇಲ್ವಲ್ಲ ಅಂತ ಡಿಸಪಾಯಿಂಟ್ ಆಗ್ತೀರಾ. ಬಟ್ ನಾನು ಶಾರ್ಟ್ ವಿಡಿಯೋದಲ್ಲಿ ನಿಜವಾಗ್ಲೂ ಡಿಸಪಾಯಿಂಟ್ ಮಾಡಬಾರ್ದು ಅಂತ ಎವ್ರಿಡೇ ನಾನು ವಾಯ್ಸ್ ಓವರ್ ಕೊಟ್ಟೇ ಅಪ್ಲೋಡ್ ಮಾಡ್ತಿದ್ದೀನಿ. ನೀವೆಲ್ಲಾದರೂ ನೋಡ್ಬೋದು. ಲಾಂಗ್ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಾದಷ್ಟು ನಾನು ನಿಮಗೆ ಶೂಟ್ ಮಾಡಿ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ, ಸರಿನಾ. ಎವ್ರಿಡೇ ಆಗಲಿ ಲಾಂಗ್ ವಿಡಿಯೋಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನೀವು ಅರ್ಥ ಮಾಡ್ಕೊತೀರಾ ಅಂತ. ಆ್ಯಂಡ್ ಇವಾಗ ಬೇರೆ 7th ಮಂತು 3rd ಟ್ರೈಮಿಸ್ಟರಲ್ಲಿ ಹೆಂಗಿರುತ್ತೆ ಅಂತಂದರೆ ಸುಮ್ಮನೆ ರೆಸ್ಟ್ ಮಾಡೋಣ ಅಂತ ಅನಿಸ್ತಿರುತ್ತೆ ನಿಜವಾಗ್ಲೂ. ಆ್ಯಂಡ್ ಅಮ್ಮ ಕೂಡ ಹೇಳಿ ಕಳಿಸಿದ್ದಾರೆ ಊರಿಂದ, ಎಲ್ಲೂ ಓಡಾಡಬೇಡ, ಮನೆಯಲ್ಲೇ ಇರೋ ಅಂತ. ಸುಮಾರು ಜನ ಹೇಳಿದ್ರು ಊರಲ್ಲಿ ಎಲ್ಲೂ ಓಡಾಡೋದು ಬೇಡ, ಊರಿಗೆ ಹೋಗಿದ್ಕೇ ಏನಕ್ಕೆ ಬರೋಕ್ಕೆ ಹೋದೆ, ಒಂದೇ ಕಡೆ ಇದ್ದಿದ್ದ ಕಡೆನೇ ಇರಬೇಕು ಈ ಟೈಮಲ್ಲಿ ಅಂತಲೂ ಎಷ್ಟೊಂದು ಜನ ಹೇಳ್ತಿದ್ರು. ಬಟ್ ನಮ್ಮದು ನಿಯರೇ ಇದೆಯಲ್ಲ, ಏನೊಂದು 2-3 hours ಅಂತ ಅಂದ್ಬಿಟ್ಟು ನಾವು ಆರಾಮಾಗಿ ಹೋಗಿ ಬಂದ್ವಿ. ಇವಾಗ ಸದ್ಯಕ್ಕೆ ನಮ್ಮದು ಪ್ಲ್ಯಾನ್ ಏನಿದೆ ಗೊತ್ತಾ, ಹಾಸ್ಪಿಟಲ್ ವಿಸಿಟ್ ಇದ್ದಾಗ ಮಾತ್ರ ಆಚೆ ಹೋಗಬೇಕು, ರಿಮೈನಿಂಗ್ ಟೈಮಲ್ಲಿ ಮನೇಲೇ ಇರಬೇಕು, ಏನಾದರೂ ಎಮರ್ಜೆನ್ಸಿ ವರ್ಕ್ ಇದ್ದರೆ ಹೋಗ್ಬೇಕಷ್ಟೇ ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ಬೆಂಗಳೂರಲ್ಲಿ ಸುಮಾರಷ್ಟು ವೆಹಿಕಲ್ಸ್ ಓಡಾಡ್ತಾ ಇರ್ತವೆ, ಸುಮ್ಮನೆ ಈ ಟೈಮಲ್ಲಿ ಯಾಕೆ. ಅಂಡ್ ಟ್ರಾವೆಲಿಂಗು 3rd ಟ್ರೈಮಿಸ್ಟರಲ್ಲಿ ಇರಲಿ, ಜಾಸ್ತಿ ಮಾಡಬಾರ್ದು ಅಂತ ಹೇಳ್ತಾರೆ. 2nd ಆದರೆ ಓಕೆ, ಚೆನ್ನಾಗಿ ಟ್ರಾವೆಲ್ ಮಾಡ್ಬೋದು. 3rdಲ್ಲೂ ನೀವು ಡಾಕ್ಟರ್ ಸಜೆಷನ್ ಕೇಳ್ಕೊಂಡು ಮಾಡ್ಬೋದು. ನನಗೂ ಡಾಕ್ಟ್ರು ಟ್ರಾವೆಲ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಮನೆಯಲ್ಲೇ ಸ್ವಲ್ಪ ಹೆದರುತ್ತಾರೆ ಅಲ್ವಾ, ಹಂಗಾಗಿ ನಾನು ಈ ಟೈಮಲ್ಲಿ ಅವ್ರ ಮಾತನ್ನ ಕೇಳ್ತೀನಿ. ನಾನು ನಿಮ್ಮ ವ್ಲಾಗ್ ನೋಡಿಕೊಂಡು ನಿಮ್ಮನ್ನ ನೆನಪಿಸ್ಕೋತಾ ಇರ್ತೀನಿ. ಇವಾಗ ಏನು ಮಾಡ್ತಿರ್ತಾರೋ ಅಂತ ಎಲ್ಲ ಲವ್ ಯು ಆ್ಯಂಡ್ ಲವ್ ಯುವರ್ ವ್ಲಾಗ್. ನಾನು ವ್ಲಾಗ್ ನೋಡಿಕೊಂಡು ಪ್ರೆಸೆಂಟ್ ಏನು ಮಾಡ್ತಿದ್ದೀನಿ ಅಂತ ನೆನೆಸ್ಕೊತಿದ್ದಾರೆ ಅಂತ ಹೇಳಿದ್ದೀರಾ. ನಂದೊಂದು ಇಮೇಜ್ ಬಂದಾಗೆಲ್ಲನೂ ಒಂದು ಫಿಕ್ಸ್ ಆಗಿಬಿಡಿ, ಮನೇಲಿರ್ತಾರೆ, ಏನಾದರೂ ಕೆಲಸ ಮಾಡ್ತಿರ್ತಾರೆ, ಎಲ್ಲ ರೆಸ್ಟ್ ಮಾಡ್ತಿರ್ತಾರೆ ಅಂತ ಇನ್ಮೇಲಿಂದ. ಯಾಕಂದರೆ ನಾನು ಇನ್ಮೇಲಿಂದ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ನನ್ನ ಅಷ್ಟೊಂದು ಇಷ್ಟಪಡೋದಕ್ಕೆ. ಸಿಸ್ಟರ್, ಐ ಆಮ್ ಸೋ ಹ್ಯಾಪಿ ಯು ಆರ್ ರಿಪ್ಲೈಯಿಂಗ್ ಆಲ್ ಕಮೆಂಟ್ಸ್. ನಾನು ಎಲ್ಲ ಕಮೆಂಟ್ಸ್ಗೂ ಕ್ಲಾರಿಟಿ ಕೊಡ್ತೀನಿ, ನನಗೆ ಕ್ಲಾರಿಫೈ ಮಾಡಲೇಬೇಕು ನಿಮ್ಮ ಕಮೆಂಟ್ಸ್ಗಳಿಗೆ. ಸುಮ್ಮನೆ ಏನೋ ಬಿಡು ಮಾಡ್ತಾರೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನನಗೆ ಇಗ್ನೋರ್ ಮಾಡೋಕ್ಕಾಗಲ್ಲ ನಿಜವಾಗ್ಲೂ. ಯಾರೇ ಒಬ್ಬರು ಕಮೆಂಟ್ ಮಾಡಲಿ ನಂಗೆ ರೆಸ್ಪಾಂಡ್ ಮಾಡಬೇಕು, ಕ್ಲಾರಿಫೈ ಕೊಡಬೇಕು ನಿಮಗೆ ಅಷ್ಟೇ. ಶಾಲ್ ಲಿಂಕ್ ಎಲ್ಲ ನಾನು ಅವಾಗಲೇ ಹೇಳ್ದಂಗೆ ದಯವಿಟ್ಟು ವಿಜ್ ಲಿಂಕಲ್ಲಿ ಚೆಕ್ ಮಾಡಿ. ಯೂಟ್ಯೂಬಲ್ಲಿ ಓಪನ್ ಆಗೋಲ್ಲ. 6 months ರನ್ನಿಂಗ್ 7th ಮಂತ್ ಅಂತ ಕೇಳಿದ್ದೀರಾ. ನನಗೆ ಇವಾಗ 7th ಮಂತ್. ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಸಿಸ್ ಅದನ್ನು ಹೇಳ್ತೀನಿ ನಿಮಗೆ, ಯಾಕಂದರೆ ನಮಗೆ ಹೇಳ್ತೀನಿ ಈಗ 7th ಮಂತ್ ಸ್ಕ್ಯಾನಿಂಗಲ್ಲಿ ಡೆಲಿವರಿ ಡೇಟ್ ಏನು ಬರುತ್ತೆ ನೋಡಿಬಿಟ್ಟು ಹೇಳ್ತೀನಿ, ಓಕೆನಾ. ಅದನ್ನು ಎಲ್ಲನೂ ನಿಮಗೆ ಹೇಳ್ತೀನಿ ಬಿಡಿ, ಪ್ರತಿಯೊಂದನ್ನು ಅಪ್ಡೇಟ್ಸ್ ಮಾಡ್ತಿರ್ತೀನಿ. ಎಷ್ಟು ವೀಕ್ ಇವಾಗ ನಿಮಗೆ ಸಿಸ್ಟರ್ ಅವಾಗಲೇ ಹೇಳ್ದಂಗೆ 7th ಮಂತ್. ನಾನು ನಿಜವಾಗ್ಲೂ ಒಂದೊಂದು ಟೈಮ್ ವೀಕ್ಸ್ ಎಲ್ಲ ಕರೆಕ್ಟಾಗಿ ಕೌಂಟೇ ಮಾಡಲ್ಲ. ಮಂತದೊಂದು ಮಾತ್ರ ಒಂದೊಂದು ಟೈಮ್ ಮಂತದನ್ನು ನಾನು ಅಷ್ಟು ಇದು ಮಾಡೋಕ್ಕೆ ಹೋಗಲ್ಲ. ನಾವು ಹಾಸ್ಪಿಟಲ್ ವಿಸಿಟ್ ಹೋದಾಗ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ತೋರಿಸ್ತಾರಲ್ಲ, ಹೋವಾಗ ನಮ್ಗೆ ಇಷ್ಟು ವೀಕ್ಸ್ ಇಷ್ಟು ಮಂತ್ ಅಲ್ವಾ. ಅಂದರೆ ನಾನು ಜಾಸ್ತಿ ವರಿ ಮಾಡೋಕ್ಕೆ ಹೋಗ್ತಿಲ್ಲ. ಜರ್ನಿ ಹೆಂಗೆ ಹೋಗ್ತಿದೆಯಾ ಹಂಗೆ ಆರಾಮಾಗಿ ಹೋಗಲಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಗ್ಲೂಕೋಸ್ ಟೆಸ್ಟಲ್ಲಿ ನಿಮಗೆ ಆಫ್ಟರ್ ಗ್ಲೂಕೋಸ್ ಬ್ಲಡ್ ಶುಗರ್ ಎಷ್ಟು ಬಂದಿದೆ ಇದು ನಾನು ರಿಪೋರ್ಟಲ್ಲಿ ಚೆಕ್ ಮಾಡಿ ಇಲ್ಲ ಹಾಕ್ತೀನಿ, ಆಯಿತಾ. ಸಿಸ್, ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ, ಇದು ಕಾಮನ್ ಅಂತಾರೆ, ನಿಮ್ಗಿದೆಯಾ ಸಿಸ್? ಇಲ್ಲ, ನನಗೆ ಯಾವುದೇ ರೀತಿ ಪ್ರಾಬ್ಲಮ್, ನನಗೆ ಏನೇನೋ BP ಹೈ ಆಗಿರ್ಬೋದು, ಲೋ BP ಆಗಿರ್ಬೋದು, ಆ್ಯಂಡ್ ಇನ್ನೂ ಕೆಲವೊಂದಷ್ಟು ಏನೇನೋ ಪ್ರಾಬ್ಲಮ್ಸ್ ಇರ್ತಾವಲ್ವ. ನನ್ನ ಪ್ರಾಬ್ಲಮ್ ಅಂತ ಏನೂ ಇಲ್ಲ, ಎಲ್ಲ ಚೆನ್ನಾಗಿ ನಡೀತಿದೆ. ಟಚ್ ವುಡ್ ಎಲ್ಲ ಚೆನ್ನಾಗಿ ಹೋಗ್ತಿದೆ, ಆ ರೀತಿ ಯಾವುದೂ ಪ್ರಾಬ್ಲಮ್ ಇಲ್ಲ. ನಾನು ಯಾವುದಾದ್ರೂ ಇದ್ದಿದ್ರೆ ನಿಮ್ಮ ಜೊತೆ ಜೊತೆಗೆ ಶೇರ್ ಮಾಡ್ಕೊಂಡ್ಬಿಡ್ತಿದ್ದೆ ಹಿಂಗಿದೆ ಅಂತ. ನಿಮಗೆ ಐಬ್ರೋನೇ ಇಲ್ಲ ಯಾಕೆ ಸಿಸ್? ಇದೇವಲ್ಲ, ಅಂದರೆ ಸ್ವಲ್ಪ ತಿನ್ನಾಗಿದೆ ನಂಗೆ ಮುಂಚೆಯಿಂದನೂ ಅಷ್ಟೇ. ನಾನು ಅದಕ್ಕೆ ಐಬ್ರೋಸ್ ಕೂಡ ಜಾಸ್ತಿ ಮಾಡಿಸಲ್ಲ. ಐಬ್ರೋಸ್ ಮಾಡಿಸಿದ್ರು ಏನು ತುಂಬ ತಿನ್ನೋಕೆ ಕಾಣುತ್ತೆ ಅಂತಲ್ಲ, ಚೆನ್ನಾಗೇ ಕಾಣಿಸುತ್ತೆ. ಬಟ್ ನಾನು ಮದುವೆ ಆಗಿದ್ದ ಒಂದೇ ಸತಿ ಐಬ್ರೋ ಮಾಡಿಸಿರೋದು, ನೆಕ್ಸ್ಟ್ ಯಾವಾಗ ಮಾಡಿಸ್ತೀನೋ ಗೊತ್ತಿಲ್ಲ. ಹೋಗೇ ಇಲ್ಲ ಸಲೂನ್ಗೆ ಅಷ್ಟಾಗಿ. 7 or 8 monthsಗೆ ತಾನೇ ಗ್ರೋತ್ ಸ್ಕ್ಯಾನ್. ಇಲ್ಲ, ನಾವು ಹೋಗೋ ಹಾಸ್ಪಿಟಲಲ್ಲಿ 6 monthಲ್ಲೂ ಸ್ಕ್ಯಾನ್ ಮಾಡ್ತಾರಂತೆ. ನಾನು ಅದನ್ನೇ ಅಂದ್ಕೊಂಡೆ, 7th ಮಂತಲ್ಲಲ್ವ ಗ್ರೋತ್ ಸ್ಕ್ಯಾನ್ ಮಾಡೋದು ಅಂತ. ಯೂಶ್ವಲಿ 3rd, 5th, 7th, 9th ಇರುತ್ತೆ. ನಾನು ಅವ್ರನ್ನ ಕೇಳಿದಾಗ ನಮ್ಮ ಹಾಸ್ಪಿಟಲಲ್ಲಿ 6 monthಲ್ಲೂ ಒಂದು ಗ್ರೋತ್ ಸ್ಕ್ಯಾನ್ ಅಂತ ಮಾಡ್ತೀವಿ ಅಂತಂದರು. ನಿಜವಾಗ್ಲೂ ಸ್ಕ್ಯಾನಿಂಗ್ ಎವ್ರಿ ಮಂತ್ ಮಾಡಿದ್ರು ಒಳ್ಳೆಯದೇ, ನಮಗೂ ಪ್ರತಿಯೊಂದು ಅಪ್ಡೇಟ್ಸ್ ಗೊತ್ತಾಗ್ತಿರುತ್ತೆ ಬೇಬಿದೆಲ್ಲನೂ. ನಾನು ಅದಕ್ಕೆ ಹೋಗಲಿ ಅಂತ ಅಂದ್ಬಿಟ್ಟು, ಇನ್ನು ಬೆಟರ್ ಅಲ್ವಾ, ನಮಗೆ ರಿಲೀಫ್ ಅಂತ ಅನಿಸ್ತಿರುತ್ತೆ, ಏನಾದರೂ ಅಪ್ಡೇಟ್ಸ್ ಇದ್ದರೆ ಹೇಳ್ತಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. 7th ಮಂತಲ್ಲೂ ನಮ್ಮದು ಮತ್ತೆ ಸ್ಕ್ಯಾನಿಂಗ್ ಇದೆ. 7th ಮಂತಲ್ಲೂ ಒಂದು ಸ್ಕ್ಯಾನ್ ಮಾಡ್ತಾರಂತೆ. ಆ್ಯಂಡ್ TT ಇಂಜೆಕ್ಷನ್ ನಂದು ಆಲ್ರೆಡಿ 2 ಇಂಜೆಕ್ಷನೂ ಆಯಿತು. ಒಂದು 3rd ಮಂತಲ್ಲಿ ಹಾಕಿದ್ರು, ಒಂದು 6th ಮಂತ್ ಇನ್ನೇನು ಮುಗಿತಿದೆ ಅನ್ನೋ ಟೈಮಲ್ಲಿ ಹಾಕಿದ್ರು. ಎಷ್ಟು ವೇಟ್ ಇದೆ ಪಾಪು 6th ಮಂತಲ್ಲಿ?
6th ಮಂತಲ್ಲಿ ಅದೇ ಒಂದ್ಸತಿ ಕೇಳಿಬಿಟ್ಟು ಹೇಳ್ತೀನಿ. 7th ಮಂತಲ್ಲಿ ಎಷ್ಟು ಬರುತ್ತೆ ಎಲ್ಲನೂ ಕೇಳಿ ಹೇಳ್ತೀನಿ. ಬಟ್ ನಾನು ನಿಮ್ಗೆಲ್ಲನೂ ಹೇಳ್ತೀನಿ 5th ಮಂತಲ್ಲಿ ಇಷ್ಟು ಬೇಬಿ ವೆಯ್ಟ್ ಇತ್ತು, 6th 7th 8th ಪ್ರತಿ ಮಂತದ್ದು ಇಷ್ಟು ಆಯಿತು, ಡೆಲಿವರಿ ಆದಮೇಲೆ ಇಷ್ಟು ಬಂದಿದೆ ಅಂತ. ಬಟ್ ಅದನ್ನು ನಾನು ಶೇರ್ ಮಾಡೋದಕ್ಕಿಂತ ಮುಂಚೆ ಒಂದು ಸತಿ ಹಸ್ಬೆಂಡ್ ಪರ್ಮಿಷನ್ ತೊಗೋಬೇಕು. ಐ ಹೋಪ್ ನೀವು ಅರ್ಥ ಮಾಡ್ಕೊತೀರಾ ಅಂತ. ಸೌಮ್ಯ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸ್ತಾ ಇಲ್ಲ. ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪ ಕಾಪಿ ಸ್ಟ್ರೈಕ್ ಬರುತ್ತೆ, ತೋರ್ಸಂಗಿಲ್ಲ. ಯೂಟ್ಯೂಬ್ ಗೈಡ್ಲೈನ್ಸ್ ಕೆಲವೊಂದು ಇರ್ತಾವಲ್ವ, ನಾವು ಫಾಲೋ ಮಾಡಬೇಕು. ನನಗೂ ಕೂಡ ನನ್ನ ಹಸ್ಬೆಂಡ್ ಜೊತೆಲಿದ್ದರೆ ತುಂಬ ಕಂಫರ್ಟಬಲ್ ಅನಿಸುತ್ತೆ ಸಿಸ್ಟರ್. ನಾನು ಕೂಡ ಗ್ಲೂಕೋಸ್ ಟೆಸ್ಟ್ ಮಾಡಿಸ್ಬೇಕು ಸಿಸ್. ನೀವು ಹೇಳಿದ ಕೇಳಿ ಸ್ವಲ್ಪ ಧೈರ್ಯ ಬಂತು. ಎಲ್ಲ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಈ ರೀಲ್ಸಲ್ಲಿ ತೋರಿಸೋದೇನು ನಂಬೇಡಿ, ಅಷ್ಟಿರುತ್ತೆ, ಹಿಂಗಾಗುತ್ತೆ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು. ಒಬ್ಬೊಬ್ರದ್ದು ಹೇಳೋಕ್ಕಾಗಲ್ಲ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಹಂಗಿತ್ತೇನೋ, ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟಾಗಿರುತ್ತೆ, ನಾವು ಕಂಪೇರ್ ಮಾಡ್ಕೊಳಕ್ಕಾಗಲ್ಲ. ಒಳ್ಳೆ ನನಗೆ ಫೀಲ್ ಆಗಿದ್ದು ಅದು 65 ಗ್ರಾಮು 75 ಗ್ರಾಮ್ ಇರುತ್ತೆ ಗ್ಲೂಕೋಸ್ ಪೌಡ್ರ್. ಅದನ್ನು 1/2 ಲೀಟ್ರ್ 1 ಲೀಟ್ರ್ ವಾಟರ್ ಬಾಟ್ಲಲ್ಲಿ ಹಾಕೊಂಡು ಶೇಕ್ ಮಾಡ್ಕೊಂಡು ಕುಡಿಯೋದು. ನನಗೇನೋ ಜ್ಯೂಸ್ ಕುಡ್ದಂಗೆ ಆಯಿತು. ಅದು ಹೆಂಗೆ ಅಂದರೆ ಒಂದು ಸಿಪ್ ತೊಗೊಂಡು ಗ್ಯಾಪ್ ಕೊಟ್ಟಿದ್ದೀವಿ ಅಂದರೆ ಒಂಥರ ಅನಿಸುತ್ತೆ. ಅದಕ್ಕೆ ಒಂದೇ ಸತಿ ಕುಡಿದ್ಬಿಟ್ಟಿದ್ದೆ, ನೀವೇ ನೋಡಿರ್ಬೋದು. ಹಂಗೆ ಕುಡಿದ್ರೆ ನನಗೇನೋ ಅನ್ನಿಸ್ಲಿಲ್ಲ ಆ ಟೈಮಲ್ಲಿ. ಸಿಸ್ಟರ್ ಒನ್ಸ್ ಕಮ್ ಟು ದೇವನಹಳ್ಳಿ. ಖಂಡಿತವಾಗ್ಲೂ ಯಾವಾಗಲ್ಲಾದರೂ ಬರ್ತೀವಿ. ಆ್ಯಂಡ್ ಮಿನಿ ರುಂಜಿತನ ಹುಡ್ತಾರೆ ಸಿಸ್, ನೋಡೋಣ ಹೇಗೆ ಅಂತ ಅಂದ್ಬಿಟ್ಟು ಗೆಸ್ ಮಾಡ್ತೀರಿ. ಇವಾಗ ನಿಮಗೆ ಕೆನ್ನೆ ಎಲ್ಲ ಗ್ರೋತ್ ಆಗ್ತಿದೆ, ನೋಡೋಕ್ಕೆ ಚಬ್ಬಿ ಆಗಿದ್ದೀರಾ. ನಿಮ್ಮ ಮಗುನೂ ನಿಮ್ಮ ಥರನೇ ಬರಲಿ ಸಿಸ್ಟರ್. ಮಿನಿ ಸೌಮ್ಯನ ನೋಡಬೇಕು ಅಂತ ಆಸೆ. ಹೌದಾ, ಚಬ್ಬಿ ಆಗ್ತಿದೆಯಾ ಗೊತ್ತಾಗ್ತಿಲ್ಲ ನನಗೂ ಏನು ಅಷ್ಟಾಗೇನು ವೇರಿಯೇಷನ್ಸೇ ಗೊತ್ತಾಗ್ತಿಲ್ಲ. ಕೈ ಕಾಲಲ್ಲೆಲ್ಲನೂ, ಕೈನೂ ಏನಂತಾರೆ ಸ್ವೆಲ್ಲಿಂಗ್ ಆಗಿರ್ಬೋದು, ಕಾಲೂ ಆಗಿಲ್ಲ. ಏನೋ ಅಷ್ಟು ಡಿಫ್ರೆನ್ಸೇ ನನಗೇನು ಗೊತ್ತಾಗ್ತಾನೇ ಇಲ್ಲ. ನೋಡೋಣ, ಇನ್ನೂ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೋದು ಅಂತ ಅನಿಸುತ್ತೆ. ನಿಮ್ಮದು ಡೆಲಿವರಿ ಡೇಟ್ ಯಾವಾಗ ಹೇಳಿ, ಡಿ ಡೇಟ್ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ಅದನ್ನು ಕೂಡ ಹೇಳ್ತೀನಿ ನೆಕ್ಸ್ಟ್ ಬರೋ ವ್ಲಾಗ್ಸಲ್ಲಿ. ಸಿಸ್ಟರ್, ನೀವು ಡೆಲಿವರಿ ಅದೇ ಹಾಸ್ಪಿಟಲ್ಲಿ ಮಾಡಿಸ್ಕೋತೀರಾ ಇಲ್ಲ ಬೇರೆ ಮಾಡಿಸ್ಕೋತೀರಾ? ನನಗೆ ಅಲ್ಲೇ ಮಾಡಿಸ್ಕೊಳ್ಳೋಕೆ ಇಷ್ಟ. ಅದೇ ಮ್ಯಾಮ್ ಹತ್ರನೇ, ನಾನು ಯಾರ ಹತ್ರ ತೋರಿಸ್ತಿದ್ದೀನೋ ಪ್ರಿಯಾ ಮೇಡಮ್ ಅವ್ರ ಹತ್ರನೇ ಮಾಡಿಸ್ಬೇಕು ಅನ್ನೋದು ಇಷ್ಟ ಇದೆ. ಬಟ್ ರಂಜಿತ್ ಒಂದೊಂದು ಟೈಮು ಬೇರೆ ಕಡೆನೂ ಹೋಗೋಣ ಅಂತ ಹೇಳ್ತಿರ್ತಾರೆ. ಮತ್ತು ಹೆಲ್ತ್ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊತೀರಾ ನೀವು ಅಂತ ಅಂದಿದ್ದೀರಾ. ಅವ್ರದ್ದು ನಂದು ಇನ್ಶೂರೆನ್ಸ್ ಇದೆ, ರಂಜಿತ್ ಇದರಲ್ಲೇ ಲಿಂಕ್ ಮಾಡಿಸಿದ್ದಾರೆ. ಅವ್ರ ಹಾಸ್ಪಿಟ್ಲಲ್ಲೇ ಅವ್ರ ಕಂಪನಿಯಲ್ಲೇ ಕ್ಲೈಮ್ ಮಾಡ್ಕೋಬೋದು. ಕ್ಲೈಮಿಂಗ್ ಆಪ್ಷನ್ ಎಲ್ಲ ಇದೆ. ನಾನು ನಿಮಗೆ ಹೇಳ್ತೀನಿ ಡೆಲಿವರಿ ಎಲ್ಲ ಆದಮೇಲೆ ಎಷ್ಟೆಷ್ಟಾಯಿತು, ನಮಗೆ ಎಷ್ಟು ರಿಟರ್ನ್ ಬಂತು, ಪ್ರತಿಯೊಂದನ್ನು ಹೇಳ್ತೀನಿ ಆಯಿತಾ. ಬಿಕಾಸ್ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದೇನೋ ಅಂತ. ನೋಡೋಣ. ಅವರು ಇನ್ನೂ ಅದೂ ಚೆನ್ನಾಗಿದೆ ಹಾಸ್ಪಿಟಲ್, ಇನ್ನೂ Cloud9 ಆಗಿರ್ಬೋದು, ಕಾಂಗರೋ ಇಲ್ಲೂ ಚೆನ್ನಾಗಿರುತ್ತೆ ಅಲ್ವಾ, ಅಲ್ಲಿ ಮಾಡ್ಸೋಣ ಅಂತ ಹೇಳ್ತಿರ್ತಾರೆ. ಬಟ್ ನಾನು ಯಾವುದೂ ಬೇಡ, ನನಗೆ ಕಂಫರ್ಟಬಲ್ ಆಗಿರೋ ಪ್ಲೇಸ್ ಬೇಕು. ಆ್ಯಂಡ್ ನಮಗೆ ಚೆನ್ನಾಗಿದೆ, ಅಲ್ಲಿ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಆ ಹಾಸ್ಪಿಟಲ್ಗೆ ಹೋಗೋರು ಮಾತ್ರ ಗೊತ್ತಿರುತ್ತೆ. ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ನೋಡಬೇಕು, ನನಗೇನೋ ಅಲ್ಲೇ 99% ಅಲ್ಲೇ ಅಲ್ಲೇ ಮಾಡಿಸೋದು ಅಂತ ಅಂದ್ಕೊಂಡಿದ್ದೀನಿ, ಅನುಪಮ ಹಾಸ್ಪಿಟ್ಲಲ್ಲೇ. ಏನೇ ಇದ್ರೂ ನಾನು ಅಪ್ಡೇಟ್ಸ್ ಮಾಡ್ತಿರ್ತೀನಿ ನಿಮಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲೆಲ್ಲ ನಾನು. ಆ್ಯಂಡ್ ಅದೇ ಇವಾಗ 7th ಮಂತ್ ಅಲ್ವಾ, ಅದಕ್ಕೆ ನನಗೆ ವ್ಲಾಗ್ಸನ್ನು ಅಷ್ಟಾಗಿ ಮಾಡೋಕ್ಕಾಗ್ತಿಲ್ಲ. ಸುಮಾರು ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಇವಾಗ ಮೊದಲಿನ ಥರ. ಸುಮಾರು ಹೊತ್ತು ಇವಾಗ ಚಪಾತಿ ಲಟ್ಟಿಸ್ಕೊಂಡು ನಿಂತ್ಕೊಳ್ಳೋದು ಥರನೂ ಎಲ್ಲ ಆಗ್ತಾಯಿಲ್ಲ. ಆಲ್ರೆಡಿ ಒಂದು ಸ್ವಲ್ಪ ಚೇಂಜಸ್ ಡೇ ಬೈ ಡೇ ಗೊತ್ತಾಗ್ತಿದೆ ನನಗೆ. ಅಷ್ಟೇ ಗೈಸ್, ಎಷ್ಟಾಗುತ್ತೋ ಅಷ್ಟು ವ್ಲಾಗ್ಸ್ನ ಮಾಡ್ತಾಯಿರ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ ನನಗೆ. ಆವಾಗ ಮುಂಚೆ ಥರ ಅಂತ ನಾನು ಲಾಂಗ್ ಗ್ಯಾಪ್ ಕೊಡಲ್ಲ. ಶಾರ್ಟ್ಸ್ ಅಂತ ನಾನು ಎವ್ರಿ ಡೇ ಹಾಕ್ತೀನಿ. ಅದನ್ನು ಲಾಂಗ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ ಶಾರ್ಟ್ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಗ್ಲಿಮ್ಸ್ ತೊಗೊಂಡು ವಾಯ್ಸ್ ಓವರ್ ಕೊಟ್ಟು ನಿಮ್ಗೇನಿದ್ರು ಅಪ್ಡೇಟ್ಸ್ ಮಾಡ್ತಿರ್ತೀನಿ. ಎವ್ರಿ ಡೇ ನಾನು ಶಾರ್ಟ್ ವಿಡಿಯೋ ಚೆಕ್ ಮಾಡ್ಬೋದು ನೀವು. ಮಾರ್ನಿಂಗೇ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ, ನಾಳೆ ವ್ಲಾಗಲ್ಲಿ ಇಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.